ನಮಸ್ಕಾರ 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 ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರ ಆಗಿರಬಹುದು, ರಾಜ್ಯ ಸರ್ಕಾರ ಆಗಿರಬಹುದು, ಎಲ್ಲ ಬೆಲೆಗಳನ್ನು ಆಕಾಶಕ್ಕೆ ಏರಿಸಿದೆ. ಅದು ಹಾಲ್ ಬೆಲೆ ಆಗಿರ್ಬೋದು, ನೀರಿನ ಬೆಲೆ 1 ಲೀಟರ್ಗೆ 1 ಪೈಸೆ ಜಾಸ್ತಿ ಮಾಡಿದ್ದಾರೆ. ಇದೇ ಬೆಂಗಳೂರಿನ ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಅವರು. ಮೆಟ್ರೋ ಬೆಲೆ ಜಾಸ್ತಿ ಆಗಿದೆ, ಮಕ್ಕಳ ಫೀಸ್, ಸ್ಕೂಲಿನ ಅಡ್ಮಿಷನ್ಸ್ ಬೆಲೆ ಜಾಸ್ತಿ ಆಗಿದೆ, ಎಲೆಕ್ಟ್ರಿಸಿಟಿ ಜಾಸ್ತಿ ಆಗಿದೆ, ಬಸ್ ಫೇರ್ ಜಾಸ್ತಿ ಮಾಡಿದ್ದಾರೆ, ಟ್ರೈನ್ ಫೇರ್ ಜಾಸ್ತಿ ಮಾಡಿದೆ, ಗ್ಯಾಸ್ ಸಿಲಿಂಡರ್ಸ್ ಅದ್ರ ಮೇಲೆ ಬೆಲೆ ಏರಿಕೆ ಆಗಿದೆ, ಕುಡಿಯೋ ಹಾಲು 4 ರೂಪಾಯಿ ಜಾಸ್ತಿ ಆಗಿದೆ. ಇಂಥದ್ದು ನೇಮೆ ಐಟಮ್ ಅಂಥದನ್ನ ಬೆಲೆ ಜಾಸ್ತಿ ಮಾಡಿಲ್ಲ ಅಂತಲ್ಲ, ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿದ್ದಾರೆ. ಮೊನ್ನೆ ಗೊತ್ತಲ್ವಾ, 11 ಜನ ಮೃತ್ಯುವಾದರು. ಬೆಂಗಳೂರಲ್ಲಿ RCB ಸೆಲೆಬ್ರೇಷನ್ಗೆ 11 ಜನ ಮೃತ್ಯುವಾದರು. ನೋಡಿ, ಇಷ್ಟೆಲ್ಲ ಬೆಲೆ ಏರಿಸಿ ರಾಜ್ಯದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರು, ಡೆಪ್ಯೂಟಿ CM ಡಿ ಕೆ ಶಿವಕುಮಾರ್ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೆಲಿಕಾಪ್ಟರಲ್ಲಿ ಬಡವರಿಗೆ ಸೇವೆ ಮಾಡೋಕ್ಕೆ ಉತ್ತರ ಕರ್ನಾಟಕಕ್ಕೆ ಹೋಗಿದ್ದಾರೆ. ಹಾರ್ತಾ ಇರೋಂಥ ಫೋಟೋನ ಐ ಥಿಂಕ್ ಕಾಂಗ್ರೆಸ್ IT ಸೆಲ್ ಅವರು ಶೇರ್ ಮಾಡ್ಕೊಂಡಿದ್ರು. ಒಂದು ದೊಡ್ಡ ಸೆಲೆಬ್ರೇಷನ್ ತರ. ನಮ್ಮ ಸಾಹೇಬ್ರುಗಳು ಹೆಲಿಕಾಪ್ಟರ್ ನೋಡ್ರಿ, ಎಲ್ಲ ಬೆಲೆ ಏರಿಸಿ ನಮ್ಮ ಹಿಂದ್ಗಡೆ ನಮ್ಮ ಕೆಳಗಡೆ ಬೆಂಕಿ ಹಾಕಿ ಬಡವರು ಇವತ್ತು ಜೀವನ ಮಾಡೋಕ್ಕಾಗಲ್ಲ. ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಇವ್ರುಗಳೇ ನೆಲದಲ್ಲಿ ಓಡಾಡೋಕ್ಕೆ 10 ಸರ್ಕಾರಿ ಕಾರುಗಳು, ಇರ್ಲಿಕ್ಕೆ ಬಂಗಲೆಗಳು, ಹಾರ್ಲಿಕ್ಕೆ ಹೆಲಿಕಾಪ್ಟರ್ಗಳನ್ನು ಬಳಸುವಂಥ ರಾಜಕಾರಣಿಗಳು ಇವತ್ತು ಎಲ್ಲಾದರೂ ಇದ್ರೆ ಅದು ಕರ್ನಾಟಕದಲ್ಲಿ ಅಂತ ಹೇಳ್ಬೋದು. ಬೇರೆ ರಾಜ್ಯದ ಬಗ್ಗೆ ನನಗೆ ಗೊತ್ತಿಲ್ಲ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ಬಡವರ ಪರಿಸ್ಥಿತಿ ಈ ಮಟ್ಟಕ್ಕೆ ಬೆಲೆ ಏರಿಸಿ, ಇನ್ಫ್ಲೇಷನ್ ನೋಡಿರ್ಬೋದಲ್ಲ, ಬೆಲೆ ಏರಿಕೆ ಯಾವ ಮಟ್ಟಕ್ಕಿದೆ. ಯಾವುದೇ ವಸ್ತುಗಳು ಇವತ್ತು ಸಾಮಾನ್ಯ ಜನರಿಗೆ ಎಟ್ಕೋ ಅಂತ ಪರಿಸ್ಥಿತಿಯಲ್ಲಿ ಯಾವುದೂ ಇಲ್ಲ. ನೀವು ಬಸ್ ಹತ್ತಿ ಬೆಲೆ ಜಾಸ್ತಿ ಆಗಿದೆ, ಮೆಟ್ರೋ ಹತ್ತಿ, ಬೆಂಗಳೂರಲ್ಲಿ ಮೆಟ್ರೋ ಹತ್ತಿ ಬೆಲೆ ಜಾಸ್ತಿ ಆಗಿದೆ, ಟೋಲ್ ಗೇಟ್ಗಳ ಬೆಲೆ ಜಾಸ್ತಿ ಮಾಡಿದ್ದಾರೆ, ಕರೆಂಟ್ ಬೆಲೆ ಜಾಸ್ತಿ ಆಗಿದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಕುಡಿಯೋ ಹಾಲಿನ ಬೆಲೆ ಜಾಸ್ತಿ ಆಗಿದೆ. ಬಟ್ ಆದರೆ ಇಷ್ಟೆಲ್ಲ ಬೆಲೆ ಏರಿಸಿ ಇವುಗಳು ಓಡಾಡೋದು ಮಾತ್ರ ಹೆಲಿಕಾಪ್ಟರಲ್ಲಿ. ಮೊನ್ನೆ ತಾನೇ ಒಂದು ಇದರಲ್ಲಿ ಗುಜರಾತಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗಿ 240ಕ್ಕೂ ಹೆಚ್ಚು ಜನ ಹಾರಾಡ್ತಾ ಇದೆ. 240ಕ್ಕೂ ಹೆಚ್ಚು ಪ್ರಯಾಣಿಕರು ಸಾವಾಗಿದ್ದಾರೆ. ಜೊತೆನಲ್ಲಿ ನೆಲದಲ್ಲಿ ಆ ಡಾಕ್ಟರ್ಗಳು, ಆ ಮೆಡಿಕಲ್ ಕಾಲೇಜಿನ ಡಾಕ್ಟರ್ಗಳು ಮತ್ತೆ ಅಲ್ಲಿರೋ ಎಷ್ಟೋ ಜನ ಸತ್ತೋಗಿದ್ದಾರೆ. ಒಂದು ಕಿಂಚಿತ್ತು ನೋವಿಲ್ಲದಂಥ ರಾಜಕಾರಣಿಗಳೇನಾದರೂ ಇದ್ರೆ ಅದು ಕರ್ನಾಟಕದವರೇ ಅಂತ ಹೇಳಲಿಕ್ಕೆ ನನಗೆ ಯಾವುದೇ ಆಮೇಲೆ ನೋಡಿ, 3 ಪಕ್ಷದಲ್ಲಿ ಮುಂಚೆ JDS ವಿಚಾರ ಬಂದಾಗ ಹೇಳ್ತಾ ಇದ್ರು, ಇಲ್ಲ JDS ಕುಟುಂಬ ರಾಜಕಾರಣ ಅಂತ. ಇಲ್ಲೂ ಅಷ್ಟೇನೆ ಕಾಂಗ್ರೆಸ್ ಆಗಿರ್ಬೋದು ಅಥವಾ BJP ಆಗಿರ್ಬೋದು, ಯಡಿಯೂರಪ್ಪನ ಮಗ, ಈಶ್ವರಪ್ಪನ ಮಗ, ಮತ್ತೆ ಅಶೋಕನ್ ಕುಟುಂಬ, ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ MLC, ಇವರು ಡಿ ಕೆ ಶಿವಕುಮಾರ್ ತಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ, ಸತೀಶ್ ಜಾರಕಿಹೊಳಿ ಅವ್ರ ಮಗಳು, ಈಶ್ವರ್ ಖಂಡ್ರೆ ಅವ್ರ ಮಗ, ಚಾಮರಾಜನಗರದಲ್ಲಿ ಸುನಿಲ್ ಬೋಸು ಅವರಪ್ಪ ಮಹದೇವಪ್ಪ, ಈ ಕಡೆ ಕೋಲಾರಗೋರೆ ಮುನಿಯಪ್ಪ ಅವ್ರ ಟೀಮು. ನೀವು ಕಲಬುರ್ಗಿಗೆ ಬಂತು ಅಂದ್ರೆ ಖರ್ಗೆ ಮತ್ತೆ ಅವ್ರ ಮಕ್ಕಳು, ಮತ್ತೆ ಅಲ್ಲೇ ಕಲಬುರ್ಗಿನಲ್ಲೇ ಇನ್ನೊಂದು ಟೀಮು ಅಂತಂದ್ರೆ ಧರ್ಮ್ ಸಿಂಗ್ ಮಗ ಮತ್ತೆ ಅವರು. ಇದಕ್ಕೆ ಬಳ್ಳಾರಿಗೆ ಹೋದ್ರೆ ಬಳ್ಳಾರಿ ಬ್ರದರ್ಸು. ಆಮೇಲೆ ನೀವು ಬೆಳಗಾಂಗೆ ಹೋಗ್ಬಿಟ್ರೆ ಜಾರಕಿಹೊಳಿ ಬ್ರದರ್ಸು. ಹಂಗೆ ನೀವು ಸ್ವಲ್ಪ ಕೆಳಗೆ ಬಂದ್ರೆ ದಾವಣಗೆರೆಗೆ ಬಂದ್ರೆ ಶಾಮನೂರು ಶಿವಶಂಕರಪ್ಪರ ಅಂಡ್ ಟೀಮ್ ಮತ್ತೆ ಅವ್ರ ಅಪೋಸಿಷನ್ನು. ಹಂಗೆ ನಮ್ಮ ಹಾವೇರಿಗೆ ಲೆಕ್ಕ ಹಾಕೊಂಡ್ರೆ ರಾಣಿಬೆನ್ನೂರು ಹಾವೇರಿ ಎಲ್ಲ ಬೊಮ್ಮಾಯಿ ಮತ್ತೆ ಅವರ ಅಪ್ಪ ಅವ್ರ ಮಕ್ಕಳು. ಇದೇ ರೀತಿ ಸಾರ್ವಜನಿಕರನ್ನ ಎಲ್ಲೋ ಒಂದು ಕಡೆ ATMಗಳ ರೀತಿ ಬಳಸ್ಕೊಂಡು ಇವ್ರುಗಳು ವಂಶ ಪಾರಂಪರ್ಯವಾಗಿ ಮಾಡ್ತಾ ಇರುವಂತ ಆಡಳಿತವನ್ನ ನಾವು ರಾಜಕೀಯ ಅಂತ ಕರೀಬೇಕು. 4 ಲಕ್ಷ ಕೋಟಿ ಬಡ್ಜೆಟ್, 4 ಲಕ್ಷ ಕೋಟಿ ನಾವೇ ಕಟ್ಟೋದು. ಅದನ್ನ ಹಂಚ್ಕೊಂಡು ಅಂಟಮೃತರ ತಿನ್ನಕ್ಕೆ 242 MLAಗಳು ಇವತ್ತು ಉಟ್ಕೊಂಡಿದ್ದಾರೆ. ಮತ್ತೆ ಅವರ ವಂಶಸ್ಥರು, ಅವರ ಮಕ್ಕಳು, ಅವರ ಮುಂದಿನ ಪೀಳಿಗೆ. ಕುಮಾರಸ್ವಾಮಿ ಅಂದ್ರೆ ಕುಮಾರಸ್ವಾಮಿ ಅವ್ರ ಮಗ, ಬೊಮ್ಮಾಯಿ ಅಂದ್ರೆ ಬೊಮ್ಮಾಯಿ ಅವ್ರ ಮಗ, ಸಿದ್ದರಾಮಯ್ಯ ಅಂದ್ರೆ ಅವ್ರ ಮಗ ಯತೀಂದ್ರ, ಡಿ ಕೆ ಶಿವಕುಮಾರ್ ಅಂದ್ರೆ ಅವ್ರ ತಮ್ಮ, ಮತ್ತೆ ಇವ್ರುಗಳೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ್ರೆ ಅವ್ರ ಮಗ. ಇದೇ ರೀತಿ ಕುಟುಂಬ ರಾಜಕೀಯ ಮಾಡಿಕೊಂಡು ಒಂದು 60-70 ಕುಟುಂಬಗಳು ಬೆಲೆಯನ್ನ ಏರಿಸಿ ಸಾಮಾನ್ಯ ಜನರ ನೆಮ್ಮದಿಯನ್ನ ತಿಂದು ಅವರ ನಿದ್ದೆಯನ್ನ ಕೆಡಿಸಿ
ಈಗ ಇವ್ರುಗಳು ಓಡಾಡೋದು ಹೆಲಿಕಾಪ್ಟರ್ಗಳಲ್ಲಿ. ಇವತ್ತು ತುಂಬಾ ಒಂಥರ ಬೇಜಾರಿನ ಸಂಗತಿ, ಇಷ್ಟೆಲ್ಲ ದುಃಖ. ಇದು ಮೊನ್ನೆ ತಾನೇ 11 ಜನ ಸತ್ತೋಗಿದ್ದಾರೆ, ಕಿಂಚಿತ್ತು ಜವಾಬ್ದಾರಿ ಇಲ್ಲ. ಇವ್ರುಗಳು ಓಡಾಡ್ಲಿಕ್ಕೆ ಬಳಸೋದಂತ ಹೆಲಿಕಾಪ್ಟರ್. ನನಗೆ ಯಾರೋ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಚಾಪರ್ ಬಿಟ್ಟು ಕೆಳಗಡೆ ಇಳಿಯಲ್ಲ ಅಂತೆ, ಆ ಮಟ್ಟಕ್ಕೆ. ಜೊತೆನಲ್ಲಿ ಇವತ್ತು ಐ ಆಲ್ಸೋ ನಾನೇನು ಬಳಸಬೇಡಿ ಅಂತ ಹೇಳ್ತಾ ಇಲ್ಲ. ಇಫ್ ದರ್ ಇಸ್ ಅನ್ ಎಮರ್ಜೆನ್ಸಿ ಬಳಸಲಿ ಅಲ್ರಿ. ಸಾಮಾನ್ಯ ಜನ, ನಾನು ನಿಜವಾಗ್ಲೂ ಹೈಕೋರ್ಟ್ ಜಡ್ಜಸ್ಗೂ ಹೇಳ್ತೀನಿ, ಯಾವತ್ತನ ಒಂದ್ ದಿವಸ, ತಿಂಗಳಲ್ಲಿ ಒಂದ್ ದಿವಸ ನಾನು ಹೈಕೋರ್ಟ್ ಜಡ್ಜಿಗಳಿಗೂ ನಾನು ವಿನಂತಿ ಏನಂತಂದ್ರೆ, ಯಾವತ್ತನ ಒಂದ್ ದಿವಸ ಸಾಮಾನ್ಯ ಜನರ ಬಸ್ಸಲ್ಲಿ, ಟ್ರೈನಲ್ಲಿ ಓಡಾಡಿ, ಗೊತ್ತಾಗುತ್ತೆ. ಸಂತೆನಲ್ಲಿ ಮತ್ತೆ ಅಂಗಡಿ ಮುಂಗಟ್ಟುಗಳಲ್ಲಿ ಓದಾದಾಗ ಸಮಾಜದ ನೋವು ನಲಿಗಳು ನಿಮಗೆ ಗೊತ್ತಾಗುತ್ತೆ. ರಾಜಕಾರಣಿಗಳು ಬರೀ ಹೆಲಿಕಾಪ್ಟರ್, ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡಿದ್ರೆ ಯಾವ ಕಷ್ಟ ನಿಮ್ಗೆ ಅರ್ಥ ಆಗುತ್ತೆ. ಮತ್ತೆ ಈ ರೀತಿ ಬಡವರ ಸೇವೆ ಮಾಡಕ್ಕೆ ಹೆಲಿಕಾಪ್ಟರ್ನ ಬಳಸುವಂತ ನೀವು ರಾಜಕಾರಣಿಗಳು ನಿಜವಾಗ್ಲೂ ಬಡವರ ಕೈಗೆ, ಸಾಮಾನ್ಯ ಕನ್ನಡಿಗರ ಕೈಗೆ ಎಟುಕ್ತೀರಾ ಅನ್ನೋ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತಾ, ಈ ರೀತಿ ರಾಜಕಾರಣಿಗಳನ್ನ, ಹೊಟ್ಟೆ ತುಂಬಿದ ರಾಜಕಾರಣಿಗಳು, ಹೆಲಿಕಾಪ್ಟರ್ ಓಡಾಡೋ ರಾಜಕಾರಣಿಗಳು, ದೌಲತ್ ಮಾಡೋ ರಾಜಕಾರಣಿಗಳನ್ನ 2028ಕ್ಕೆ ಅವ್ರಿಗೆ ಮನೆ ಕಳಿಸಿ, ಸೋಲಿಸಿ, ಆಮೇಲೆ ಒಂದು ಹೊಸ ಚಿಂತನೆ, ಹೊಸ ಯೋಚನೆ, ಮತ್ತೆ ಒಂದು ಹೊಸ ವಿಚಾರವನ್ನ ಇಟ್ಕೊಂಡಂತ ಯುವತಿರ ಪಡೆಗಳು MLA ಗಳಾಗಬೇಕು, ಕರ್ನಾಟಕದಲ್ಲಿ MP ಗಳಾಗಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಬದಲಾವಣೆ ಬರ್ದಿದ್ದು ನೀವು ಬಾಯಿ ಬಡ್ಕೊಳ್ಬೇಕು. ಬಿಜೆಪಿ ಬಂದ್ರು 40%, ಕಾಂಗ್ರೆಸ್ ಅವ್ರು ಬಂದ್ರೆ ಬಸವರಾಜ ಬೊಮ್ಮಾಯಿ ಹೇಳೋ ಪ್ರಕಾರ 60% ಕಮಿಷನ್ ಅಂತ ಅವರೇ ಆರೋಪ ಮಾಡಿದ್ದು. ಯಾರು ಬಂದ್ರು ಬರೀ ಸ್ವಾಹ ಮಾಡೋ ವ್ಯಕ್ತಿಗಳು ಬಂದ್ರೆ ನಮ್ಮ ಸಮಾಜ ಎಲ್ಲಿ ಬದಲಾವಣೆ ಆಗುತ್ತೆ? ಹೆಲಿಕಾಪ್ಟರ್ನಲ್ಲಿ ಓಡಾಡುವಂತ ಮುಖ್ಯಮಂತ್ರಿ ಮತ್ತೆ ಡೆಪ್ಯೂಟಿ CM ಮತ್ತೆ ಕಾಂಗ್ರೆಸ್ ಪಕ್ಷದ ಖರ್ಗೆ ಅವರು ನಿಜವಾಗ್ಲೂ ಬಡವರ ಮತ್ತೆ ಡಿಪ್ರೆಸ್ ಕ್ಲಾಸ್ಗಳ, ಹಿಂದುಳಿದ ವರ್ಗಗಳ, ಸಾಮಾನ್ಯ ಕನ್ನಡಿಗರ ಕೈಗೆ ಎಟಕ್ತಾರ? ಆಮೇಲೆ ಎಡ್ಗೋ ಲೆವೆಲ್ ಅಲ್ಲಿ ಇವರೆಲ್ಲ ಇದಾರ? ಆಮೇಲೆ ಎಡ್ಗಂಗಿದ್ರೆ ಈ ರೀತಿ ಸಾರ್ವಜನಿಕ ಹಣವನ್ನ ದುರ್ಬಳಕೆ ಮಾಡ್ತಾ ಇದಾರ? ಅಕಸ್ಮಾತ್ ಸ್ವಂತ ದುಡ್ಡೇ ಆಗಿದ್ರು ಕೂಡ ಇವ್ರುಗಳಿಗೆ ಸ್ಪಾನ್ಸರ್ ಮಾಡ್ತಾರವ್ರು ಯಾರು? ಆಮೇಲೆ ಇದನ್ನೆಲ್ಲ ಯಾಕೆ ಸಾಮಾನ್ಯ ಜನ ಕೇಳ್ತಾ ಇಲ್ಲ? ಯಾಕೆ ಕೇಳಬಾರ್ದು? ನಾನು ಕೇಳ್ತಾ ಇದ್ದೀನಿ. ಒಬ್ಬ ನಮ್ಮ ದೇಶದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೋಡಿದ್ದೀವಿ, APJ ಅಬ್ದುಲ್ ಕಲಾಂ ಅವರನ್ನ ನೋಡಿದ್ದೀವಿ. ಆಮೇಲೆ ಡೆಫಿನೆಟ್ಲಿ ದೇಶದಲ್ಲಿ 2ನೇ ಶ್ರೀಮಂತ MLA DK ಶಿವಕುಮಾರ್ ಅವರನ್ನು ನೋಡಿದ್ದೀವಿ. ನಮಗೆ ಶ್ರೀಮಂತ ಕುಟುಂಬ ರಾಜಕಾರಣಿ ಮಾಡುವಂತ ರಾಜಕಾರಣಿಗಳು ಕರ್ನಾಟಕಕ್ಕೆ ಎಲ್ಲೋ ಒಂದ್ ಕಡೆ ಒಂದು ರೀತಿನಲ್ಲಿ ದೇ ಆರ್ ಗೋಯಿಂಗ್ ಟು ಟೇಕ್ ಅವೇ ಯುವರ್ ಪೀಸ್. ನಿಮ್ಮ ನಗುವನ್ನ ಕಿತ್ತುಕೊಳ್ಳುವಂತ ರಾಜಕಾರಣಿಗಳು ಇವರೆಲ್ಲ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಉದ್ಧಾರಕ್ಕಂತೂ ಬಂದಿಲ್ಲ. ಅವ್ರ ಪಾರ್ಟಿ ವರ್ಕರ್ಸ್ ಹೇಳ್ತಾರೆ ಹೋಗಬಾರ್ದಾ ಅಂತ, ಕಾಂಗ್ರೆಸ್ ಅವರು ಹೋಗ್ಲಿ ಬೇಡ ಅಂತ ಹೇಳ್ತಾರೆ. ಅವಶ್ಯಕತೆ ಇದ್ರೆ ಹೆಲಿಕಾಪ್ಟರ್ನ ಬಳಸಲಿ, ಏನೋ ಎಮರ್ಜೆನ್ಸಿನ? ಆ ರೀತಿ ಎಮರ್ಜೆನ್ಸಿ ಯಾವ್ದಾದ್ರು ಇದೆಯಾ? ಯಾವ್ದಾದ್ರು ಪ್ಲೇನ್ ಬಿದ್ದೋಗಿದ್ಯಾ ಅಥವಾ ಯಾವ್ದಾದ್ರು ಭೂಕಂಪ ಆಗಿದ್ಯಾ? ಬಳಸಲಿ. ಇವರುಗಳು ಮೀಟಿಂಗ್ ಮಾಡಕ್ಕೂ ಕೂಡ ಪ್ರೈವೇಟ್ ಜೆಟ್ಗಳನ್ನ, ಹೆಲಿಕಾಪ್ಟರ್ಗಳನ್ನ ಬಳಸ್ತಾರೆ ಅಂತಂದ್ರೆ ಕರ್ನಾಟಕದ MLAಗಳು 93% ಕೋಟ್ಯಾಧೀಶ್ವರನ್ನ 2023ರಲ್ಲಿ ನಾವೆಲ್ಲ ಆಯ್ಕೆ ಮಾಡಿರೋದು. ಇಟ್ಸ್ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ರಿಪೋರ್ಟ್ ಸಹ ಇದೆ. 224 MLAಗಳಲ್ಲಿ 93% ಕೋಟ್ಯಾಧೀಶ್ವರನ್ನ ನೀವು ಓಟ್ ಹಾಕಿ ಗೆಲ್ಸಿದ್ದೀರಾ. ಇದು ನಿಮ್ದು ತಪ್ಪಲ್ಲ. ಯಾಕಂತಂದ್ರೆ ಸಾಮಾನ್ಯ ವ್ಯಕ್ತಿಗಳು ಚುನಾವಣೆಗೆ ನಿಂತ್ಕೊಳ್ಬೇಕು, ಬಡವರು ನಿಂತ್ಕೊಳ್ಬೇಕು, ಸಾಮಾನ್ಯ ವ್ಯಕ್ತಿಗಳು ನಿಂತ್ಕೊಬೇಕು. ಸಾಮಾನ್ಯ ಜನರ ಮನೆ ಮಕ್ಕಳು MLAಗಳು MP ಗಳಾದಾಗ ಮಾತ್ರ ಈ ಕರ್ನಾಟಕ ಬದಲಾವಣೆ ಆಗುತ್ತೆ. ಇಲ್ಲ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಒಂದಲ್ಲ ಒಂದ್ ದಿವಸ ಒಂದು ದೊಡ್ಡ ರಕ್ತಪಾತದ ಕ್ರಾಂತಿ ಕರ್ನಾಟಕದಲ್ಲಿ ಆಗುತ್ತೆ, ಭಾರತದಲ್ಲಿ ಆಗುತ್ತೆ. ಯಾಕೆ ಅಂತಂದ್ರೆ ಕೊಂಡು ಹೋದ ರಾಜಕಾರಣಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ವಂಶ ಪರಂಪರೆಯಾಗಿ ಅಂತ ಹೇಳುತ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನನಗೇನು ಬೇಜಾರಿಲ್ಲ, ಬಟ್ ಒಂದಂತೂ ನಿಜ, ನಿಮ್ಮ ಎಲ್ಲ ಬೆಲೆಗಳನ್ನ ಏರಿಸಿ ಹೆಲಿಕಾಪ್ಟರ್ ಓಡಾಡುವಂತ ರಾಜಕಾರಣಿಗಳು ಈ ಕರ್ನಾಟಕಕ್ಕೆ ಬೇಕಾ ಅನ್ನೋ ಪ್ರಶ್ನೆ ಏನಿರುತ್ತಾ? ಅವಶ್ಯಕತೆ ಇದ್ರೆ ಹೆಲಿಕಾಪ್ಟರ್ಲ್ಲೂ ಹೋಗ್ಲಿ, ಪ್ರೈವೇಟ್ ಜೆಟ್ಟಲ್ಲೂ ಹೋಗ್ಲಿ. ಬಟ್ ಇವರು ಮಾಡೋ ಭಾಷೆಗಳಿಗೆಲ್ಲ ಹೆಲಿಕಾಪ್ಟರ್ನ ಬಳಸ್ತಾರೆ ಅಂತಂದ್ರೆ ಯಾವ ಮಟ್ಟದ ರಾಜಕಾರಣಿಗಳ ಕೈಗೆ ನೀವು ಅಧಿಕಾರ ಕೊಟ್ಟಿದ್ದೀವಿ? ನೀವೇ ಯೋಚಿಸಿ.